ಅಧ ಷಷ್ಠೋ ಅಧ್ಯಾಯಃ ಅಧ್ಯಾಯ ಧ್ಯಾನ ಶ್ರೀಭಗವಾನುವಾಚ ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸಂನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಪರಮಾತ್ಮನು ಹೇಳಿದನು, ತಮ್ಮ ಕ್ರಿಯೆಗಳ ಫಲಿತಾಂಶಗಳನ್ನು ಯಾವುದೇ ಅಪೇಕ್ಷೆಯಿಲ್ಲದೆ ಅವರು ಸೂಚಿಸಿದ ಕ್ರಿಯೆಗಳನ್ನು ಅನುಸರಿಸುವವರು ವಾಸ್ತವವಾಗಿ ಸನ್ಯಾಸಿಗಳು ಮತ್ತು ಯೋಗಿಗಳು. ಅಗ್ನಿಹೋತ್ರ ಯಾಗವನ್ನು ಮಾಡದವರಲ್ಲ, ಅಂದರೆ ಬೆಂಕಿಯನ್ನು ಹಚ್ಚದ ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡದವರಲ್ಲ. ಯಂ ಸಂನ್ಯಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ನ ಹ್ಯಸಂನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಸನ್ಯಾಸ ಎಂದು ಕರೆಯಲ್ಪಡುವುದು ಯೋಗಕ್ಕಿಂತ ಭಿನ್ನವಾಗಿಲ್ಲ. ಲೌಕಿಕ ಬಯಕೆಗಳನ್ನು ತ್ಯಜಿಸದೆ ಸನ್ಯಾಸಿಯಾಗಲು ಸಾಧ್ಯವಿಲ್ಲ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಸಮಃ ಕಾರಣಮುಚ್ಯತೆ. ಯೋಗದಲ್ಲಿ ಪರಿಪೂರ್ಣತೆಯನ್ನು ಅಪೇಕ್ಷಿಸುವವರಿಗೆ ಬಾಂಧವ್ಯವಿಲ್ಲದೆ ಕೆಲಸವನ್ನು ಮಾಡುವುದನ್ನು ಸಾಧನವೆಂದು ಕರೆಯಲಾಗುತ್ತದೆ ಮತ್ತು ಈಗಾಗಲೇ ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆದ ಯೋಗಿಗೆ ಸಾಧನದಲ್ಲಿ ಪರಮ ಶಾಂತಿಯನ್ನು ಸಾಧನವೆಂದು ಕರೆಯಲಾಗುತ್ತದೆ. ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೆ ಸರ್ವಸಂಕಲ್ಪ ಸಂನ್ಯಾಸಿ ಯೋಗಾರೂಢಸ್ತದೋಚ್ಯತೆ. ಮನುಷ್ಯನು ಇಂದ್ರಿಯ ವಸ್ತುಗಳಿಗೆ ಅಥವಾ ಕ್ರಿಯೆಗಳ ಕಾರ್ಯಕ್ಷಮತೆಗೆ ಅಂಟಿಕೊಂಡಿಲ್ಲ ಮತ್ತು ಕಾರ್ಯದ ಫಲಗಳಿಗಾಗಿ ಎಲ್ಲ ಆಸೆಗಳನ್ನು ತ್ಯಜಿಸಿದಾಗ ಅಂತಹ ಮನುಷ್ಯನು ಯೋಗ ಮಾರ್ಗದಲ್ಲಿ ನೆಲೆಗೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ. ನಿಮ್ಮ ಮನಸ್ಸಿನ ಶಕ್ತಿಯಿಂದ ನಿಮ್ಮನ್ನು ಮೇಲಕ್ಕೆತ್ತಿ ಮತ್ತು ನಿಮ್ಮನ್ನು ಬೀಳಲು ಬಿಡಬೇಡಿ. ಮನಸ್ಸು ಆತ್ಮದ ಶತ್ರುವೂ ಆಗಬಹುದು. ಬಂಧುರಾತ್ಮಾತ್ಮನಸ್ತಸ್ಯ ಯೇನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಮನಸ್ಸನ್ನು ಗೆದ್ದವರಿಗೆ ಮನಸ್ಸೇ ಮಿತ್ರ, ಆದರೆ ಹಾಗೆ ಮಾಡಲು ವಿಫಲರಾದವರಿಗೆ ಮನಸ್ಸು ಶತ್ರುವಿನಂತೆ ವರ್ತಿಸುತ್ತದೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. ಮನಸ್ಸನ್ನು ಗೆದ್ದ ಆ ಯೋಗಿಗಳು ಶೀತ ಉಷ್ಣ, ಸುಖ ದುಃಖ ಮತ್ತು ಗೌರವ ಅಗೌರವಗಳೆಂಬ ದ್ವಂದ್ವಗಳಿಂದ ಮೇಲೇರುತ್ತಾರೆ. ಅಂತಹ ಯೋಗಿಗಳು ಶಾಂತವಾಗಿರುತ್ತಾರೆ ಮತ್ತು ದೇವರ ಕಡೆಗೆ ಅವರ ಭಕ್ತಿಯು ಅಚಲವಾಗಿರುತ್ತದೆ. ಅಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಸ್ಮಕಾಂಚನಃ. ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ತೃಪ್ತರಾದ ಮತ್ತು ಇಂದ್ರಿಯಗಳನ್ನು ಗೆದ್ದ ಯೋಗಿಗಳು ಎಲ್ಲಾ ಸಂದರ್ಭಗಳಲ್ಲಿಯೂ ವಿಚಲಿತರಾಗುತ್ತಾರೆ. ಅವರು ಧೂಳು, ಕಲ್ಲು ಮತ್ತು ಚಿನ್ನವನ್ನು ಸಮಾನವಾಗಿ ನೋಡುತ್ತಾರೆ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಯೋಗಿಗಳು ಹಿತೈಷಿಗಳು, ಸ್ನೇಹಿತರು, ಶತ್ರುಗಳು, ಪುಣ್ಯಾತ್ಮರು ಮತ್ತು ಪಾಪಿಗಳನ್ನು ಸಮಾನ ಪರಿಗಣನೆಯಿಂದ ನೋಡುತ್ತಾರೆ. ಈ ರೀತಿಯಾಗಿ ಮಿತ್ರರು ಮತ್ತು ಶತ್ರುಗಳನ್ನು ಸಮಾನ ದೃಷ್ಟಿಯಲ್ಲಿ ನೋಡುವ ಮತ್ತು ಶತ್ರುಗಳು ಮತ್ತು ಬಂಧುಗಳ ಬಗ್ಗೆ ತಟಸ್ಥವಾಗಿರುವ ಮತ್ತು ಪುಣ್ಯಾತ್ಮರು ಮತ್ತು ಪಾಪಿಗಳ ನಡುವೆ ನಿಷ್ಪಕ್ಷಪಾತವಾಗಿ ಉಳಿಯುವ ಯೋಗಿಗಳನ್ನು ಮಾನವರಲ್ಲಿ ವಿಶೇಷವೆಂದು ಪರಿಗಣಿಸಲಾಗಿದೆ. ಯೋಗಿ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಯತಚಿತ್ತಾತ್ಮ ನಿರಾಸೀರ ಪರಿಗ್ರಹಃ. ಯೋಗದ ಸ್ಥಿತಿಯನ್ನು ಪಡೆಯಲು ಬಯಸುವವರು ಏಕಾಂತ ಸ್ಥಳದಲ್ಲಿದ್ದು ಮನಸ್ಸು ಮತ್ತು ದೇಹವನ್ನು ಹತೋಟಿಯಲ್ಲಿಟ್ಟುಕೊಂಡು ನಿರಂತರವಾಗಿ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿರಬೇಕು ಮತ್ತು ಎಲ್ಲಾ ಆಸೆಗಳು ಮತ್ತು ಸಂತೋಷಗಳನ್ನು ಸಂಗ್ರಹಿಸುವುದರಿಂದ ಮುಕ್ತವಾಗಿರಬೇಕು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನಕುಸೋತ್ತರಂ. ಯೋಗಾಭ್ಯಾಸಕ್ಕಾಗಿ ಕುಶವನ್ನು ಶುದ್ಧವಾದ ಸ್ಥಳದಲ್ಲಿ ನೆಲಕ್ಕೆ ಹರಡಿ ಜಿಂಕೆ ಚರ್ಮದಿಂದ ಮುಚ್ಚಿ ಅದರ ಮೇಲೆ ಬಟ್ಟೆಯನ್ನು ಹರಡಬೇಕು.
ಆಸನವು ತುಂಬಾ ಹೆಚ್ಚು ಅಥವಾ ಕಡಿಮೆ ಇರಬಾರದು. ತತ್ಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಾ ಉಪವಿಶ್ಯಾಸನೆ ಯುಂಜ್ಯಾದ್ಯೋಗಮಾತ್ಮವಿಶುದ್ಧಯೇ ಸಮಂ ಕಾಯಸಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಮನಸ್ಸನ್ನು ಶುದ್ಧೀಕರಿಸಲು ಯೋಗಿಯು ಆ ಆಸನದ ಮೇಲೆ ದೃಢವಾಗಿ ಕುಳಿತು ಎಲ್ಲ ರೀತಿಯ ಆಲೋಚನೆಗಳು ಮತ್ತು ಕ್ರಿಯೆಗಳನ್ನು ನಿಯಂತ್ರಿಸುವ ಮೂಲಕ ಮತ್ತು ಒಂದು ಹಂತದಲ್ಲಿ ಮನಸ್ಸನ್ನು ಸರಿಪಡಿಸುವ ಮೂಲಕ ಸಾಧನವನ್ನು ಮಾಡಬೇಕು. ಅವನು ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರವಾಗಿ ಇಟ್ಟುಕೊಳ್ಳಬೇಕು ಮತ್ತು ಕಣ್ಣುಗಳನ್ನು ಚಲಿಸದೆ ಅವನು ತನ್ನ ನೋಟವನ್ನು ಮೂಗಿನ ತುದಿಯಲ್ಲಿ ಇಡಬೇಕು. ಪ್ರಶಾಂತಾತ್ಮ ವಿಗತಭೀರ್ಬ್ರಹ್ಮಚಾರಿವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಈ ರೀತಿಯಾಗಿ ಶಾಂತ, ನಿರ್ಭೀತ ಮತ್ತು ವಿಚಲಿತ ಮನಸ್ಸಿನಿಂದ ಆ ಜ್ಞಾನೋದಯ ಯೋಗಿಯು ಬ್ರಹ್ಮಚರ್ಯದ ಪ್ರತಿಜ್ಞೆಗೆ ಬದ್ಧನಾಗಿ ತನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯೋಚಿಸಬೇಕು ಮತ್ತು ನನ್ನನ್ನು ಮಾತ್ರ ತನ್ನ ಅಂತಿಮ ಗುರಿಯಾಗಿಸಿಕೊಳ್ಳಬೇಕು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಈ ರೀತಿಯಾಗಿ ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ ಯೋಗಿಯು ತನ್ನ ಮನಸ್ಸನ್ನು ನಿರಂತರವಾಗಿ ನನ್ನಲ್ಲಿ ಮುಳುಗಿಸಿ ನಿರ್ವಾಣವನ್ನು ಪಡೆಯುತ್ತಾನೆ ಮತ್ತು ನನ್ನಲ್ಲಿ ಸ್ಥಿತನಾಗಿ ಅಂತಿಮ ಶಾಂತಿಯನ್ನು ಪಡೆಯುತ್ತಾನೆ. ನಾತ್ಯಶ್ನತಸ್ತು ಯೋಗೋ ಉಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹೇ ಅರ್ಜುನ್, ಹೆಚ್ಚು ಅಥವಾ ಕಡಿಮೆ ಆಹಾರ ಸೇವಿಸುವವರು, ಹೆಚ್ಚು ಅಥವಾ ಕಡಿಮೆ ನಿದ್ರೆ ಮಾಡುವವರು ಯೋಗದಲ್ಲಿ ಯಶಸ್ವಿಯಾಗುವುದಿಲ್ಲ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆದರೆ ಆಹಾರ ಮತ್ತು ಮನರಂಜನೆಯನ್ನು ನಿಯಂತ್ರಿಸಿ ತಮ್ಮ ಕಾರ್ಯಗಳನ್ನು ಸಮತೋಲನದಲ್ಲಿಟ್ಟುಕೊಂಡು ನಿದ್ರೆಯನ್ನು ನಿಯಂತ್ರಿಸುವವರು ಯೋಗಾಭ್ಯಾಸದಿಂದ ತಮ್ಮ ಸಂಕಷ್ಟಗಳನ್ನು ಕಡಿಮೆ ಮಾಡಬಹುದು. ಯದಾ ವಿನಿಯತಂ ಚಿತ್ತಮಾತ್ಮನ್ಯೇವಾವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯಾರು ಸಂಪೂರ್ಣವಾಗಿ ಶಿಸ್ತುಬದ್ಧರಾಗಿ ತಮ್ಮ ಮನಸ್ಸನ್ನು ಸ್ವಾರ್ಥ ಮತ್ತು ಆಸೆಗಳಿಂದ ದೂರವಿಡಲು ಮತ್ತು ಅದನ್ನು ತಮ್ಮ ಆತ್ಮದ ಉತ್ತಮ ಪ್ರಯೋಜನಕ್ಕಾಗಿ ಅನ್ವಯಿಸಲು ಕಲಿಯುತ್ತಾರೆ, ಅಂತಹ ವ್ಯಕ್ತಿಗಳು ಯೋಗದಲ್ಲಿ ನೆಲೆಸಿದ್ದಾರೆ ಮತ್ತು ಎಲ್ಲಾ ರೀತಿಯ ಇಂದ್ರಿಯ ಬಯಕೆಗಳಿಂದ ಮುಕ್ತರಾಗಿದ್ದಾರೆ ಎಂದು ಹೇಳಬಹುದು. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪದ ಬೆಳಕು ಹೇಗೆ ಮಿನುಗುವುದಿಲ್ಲವೋ ಅದೇ ರೀತಿ ನಿಯಂತ್ರಿತ ಮನಸ್ಸಿನ ಯೋಗಿಯು ಆತ್ಮಚಿಂತನೆಯಲ್ಲಿ ಸ್ಥಿರವಾಗಿರುತ್ತಾನೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯಾವಾಗ ಮನಸ್ಸು ಭೌತಿಕ ಚಟುವಟಿಕೆಗಳಿಂದ ದೂರ ಸರಿಯುತ್ತದೆ ಮತ್ತು ಯೋಗಾಭ್ಯಾಸದ ಮೂಲಕ ಸ್ಥಿರವಾಗುತ್ತದೆಯೋ ಆಗ ಯೋಗಿಯು ಶುದ್ಧ ಮನಸ್ಸಿನಿಂದ ಆತ್ಮವನ್ನು ನೋಡಬಹುದು. ಸುಖಮಾತ್ಯಂತಿಕಂ ಯತ್ತದ್ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತ್ಚಲತಿ ತತ್ವತಃ. ಯೋಗದಲ್ಲಿ ಅತ್ಯಂತ ಆನಂದದ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಮನುಷ್ಯನು ಅನಂತ ದೈವಿಕ ಸಂತೋಷವನ್ನು ಪಡೆಯುತ್ತಾನೆ ಮತ್ತು ಅದರಲ್ಲಿ ನೆಲೆಗೊಂಡಿರುವ ಮನುಷ್ಯನು ಅಂತಿಮ ಸತ್ಯದ ಮಾರ್ಗದಿಂದ ವಿಚಲನಗೊಳ್ಳುವುದಿಲ್ಲ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಅಂತಹ ಸ್ಥಿತಿಯನ್ನು ಸಾಧಿಸಿದ ನಂತರ ಯಾರೂ ಉತ್ತಮವಾಗಿ ಏನನ್ನೂ ಸಾಧಿಸಲು ಬಯಸುವುದಿಲ್ಲ. ಅಂತಹ ಯಶಸ್ಸನ್ನು ಸಾಧಿಸಿದ ನಂತರ ಯಾವುದೇ ಮನುಷ್ಯನು ದೊಡ್ಡ ವಿಪತ್ತಿನಲ್ಲೂ ವಿಚಲಿತನಾಗುವುದಿಲ್ಲ. ತಂ ವಿದ್ಯಾದ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ
ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಒಕ್ಕೂಟದಿಂದ ಬೇರ್ಪಡುವ ಸ್ಥಿತಿಯನ್ನು ಯೋಗ ಎಂದು ಕರೆಯಲಾಗುತ್ತದೆ. ಈ ಯೋಗವನ್ನು ದೃಢ ಸಂಕಲ್ಪದಿಂದ ಮತ್ತು ಹತಾಶೆಯಿಲ್ಲದೆ ಅನುಸರಿಸಬೇಕು. ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈರುಪರಮೇದ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಪ್ರಪಂಚದ ಬಗ್ಗೆ ಯೋಚಿಸುವುದರಿಂದ ಉಂಟಾಗುವ ಎಲ್ಲಾ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ. ನಾವು ಮನಸ್ಸಿನ ಮೂಲಕ ಎಲ್ಲಾ ಕಡೆಯಿಂದ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ನಂತರ ಕ್ರಮೇಣ ದೃಢವಾದ ಬುದ್ಧಿಯಿಂದ ಮನಸ್ಸು ದೇವರಲ್ಲಿ ಮಾತ್ರ ಸ್ಥಿರವಾಗುತ್ತದೆ ಮತ್ತು ದೇವರನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಯೋಚಿಸುವುದಿಲ್ಲ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತದಾತ್ಮನ್ಯೇವ ವಸಂ ನಯೇತ್. ಯಾವಾಗ ಮತ್ತು ಎಲ್ಲೆಲ್ಲಿ ಮನಸ್ಸು ಚಂಚಲ ಮತ್ತು ಅಸ್ಥಿರವಾಗುತ್ತದೋ ಅದನ್ನು ಮರಳಿ ತಂದು ಸ್ಥಿರಗೊಳಿಸಬೇಕು ಮತ್ತು ದೇವರ ಕಡೆಗೆ ಕೇಂದ್ರೀಕರಿಸಬೇಕು. ಪ್ರಶಾಂತಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಸಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಯಾವ ಯೋಗಿಯು ಮನಸ್ಸು ಶಾಂತವಾಗುತ್ತಾನೋ ಮತ್ತು ಅವನ ಬಯಕೆಗಳನ್ನು ನಿಯಂತ್ರಿಸುತ್ತಾನೋ ಮತ್ತು ಪಾಪರಹಿತನೋ ಮತ್ತು ದೇವರೊಂದಿಗೆ ಎಲ್ಲದರ ಸಂಪರ್ಕವನ್ನು ನೋಡುವನೋ ಅವನು ಅಲೌಕಿಕ ಸಂತೋಷವನ್ನು ಪಡೆಯುತ್ತಾನೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಮತ್ಯಂತಂ ಸುಖಮಶ್ನುತೆ. ಈ ರೀತಿಯಾಗಿ ಸ್ವಯಂ ನಿಯಂತ್ರಿತ ಯೋಗಿ ಆತ್ಮವನ್ನು ಭಗವಂತನಲ್ಲಿ ಐಕ್ಯಗೊಳಿಸುವುದರಿಂದ ಭೌತಿಕ ಕಲ್ಮಶಗಳಿಂದ ಮುಕ್ತನಾಗುತ್ತಾನೆ ಮತ್ತು ನಿರಂತರವಾಗಿ ಭಗವಂತನಲ್ಲಿ ತಲ್ಲೀನನಾಗಿರುತ್ತಾನೆ. ಅವನ ದಿವ್ಯವಾದ ಪ್ರೀತಿಯ ಭಕ್ತಿಯಲ್ಲಿ ಪರಮ ಸಂತೋಷವನ್ನು ಪಡೆಯುತ್ತಾನೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ನಿಜವಾದ ಯೋಗಿಯು ತನ್ನ ಪ್ರಜ್ಞೆಯನ್ನು ದೇವರೊಂದಿಗೆ ಸಂಯೋಜಿಸುತ್ತಾನೆ ಮತ್ತು ಎಲ್ಲಾ ಜೀವಿಗಳಲ್ಲಿ ದೇವರನ್ನು ಮತ್ತು ಎಲ್ಲಾ ಜೀವಿಗಳಲ್ಲಿ ದೇವರನ್ನು ಸಮಾನ ದೃಷ್ಟಿಯಲ್ಲಿ ನೋಡುತ್ತಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲೂ ಮತ್ತು ಎಲ್ಲದರಲ್ಲೂ ನೋಡುತ್ತಾರೆ, ನಾನು ಅವರಿಗೆ ಎಂದಿಗೂ ಅದೃಶ್ಯನಲ್ಲ ಮತ್ತು ಅವರು ನನಗೆ ಎಂದಿಗೂ ಅದೃಶ್ಯರಾಗಿರುವುದಿಲ್ಲ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಯಾವ ಯೋಗಿಯು ನನ್ನಲ್ಲಿ ನಿಷ್ಠನಾಗುತ್ತಾನೋ ಮತ್ತು ಎಲ್ಲಾ ಜೀವಿಗಳಲ್ಲಿ ನನ್ನನ್ನು ಪರಮಾತ್ಮನನ್ನಾಗಿ ಕಾಣುತ್ತಾನೋ, ನನ್ನನ್ನು ಭಕ್ತಿಯಿಂದ ಪೂಜಿಸುವನೋ ಅವನು ಎಲ್ಲಾ ರೀತಿಯ ಕಾರ್ಯಗಳನ್ನು ಮಾಡುವಾಗಲೂ ನನ್ನಲ್ಲಿ ಮಾತ್ರ ಸ್ಥಿತನಾಗಿರುತ್ತಾನೆ. ಆತ್ಮ ಉಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಲ್ಲಾ ಜೀವಿಗಳ ನಿಜವಾದ ಸಮಾನತೆಯನ್ನು ಕಾಣುವ ಮತ್ತು ಇತರರ ಸುಖ ದುಃಖಗಳಿಗೆ ತಮ್ಮವರಂತೆ ಸ್ಪಂದಿಸುವ ಸಂಪೂರ್ಣ ಸಾಧನೆ ಮಾಡಿದ ಯೋಗಿಗಳನ್ನು ನಾನು ಗೌರವಿಸುತ್ತೇನೆ. ಅರ್ಜುನ ಉವಾಚ ಯೋ ಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನ್ ಹೇಳಿದರು, ಓ ಮಧುಸೂದನ್, ನೀವು ವಿವರಿಸಿದ ಯೋಗ ವಿಧಾನವು ನನಗೆ ಅಪ್ರಾಯೋಗಿಕವಾಗಿದೆ ಮತ್ತು ಸಾಧಿಸಲಾಗುವುದಿಲ್ಲ, ಏಕೆಂದರೆ ಮನಸ್ಸು ಚಂಚಲವಾಗಿದೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಧಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಏಕೆಂದರೆ ಮನಸ್ಸು ತುಂಬಾ ಚಂಚಲ ಮೊಂಡುತನ ಮತ್ತು ದೃಢವಾಗಿರುತ್ತದೆ. ನನಗೆ ಗಾಳಿಗಿಂತ ಮನಸ್ಸನ್ನು ಹತೋಟಿಯಲ್ಲಿಡುವುದು ಕಷ್ಟ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ.
ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಓ ಬಲಶಾಲಿಯಾದ ಕುಂತಿಯ ಪುತ್ರನೇ, ನೀವು ಹೇಳಿದ್ದು ನಿಜ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ತುಂಬಾ ಕಷ್ಟ. ಆದರೆ ಅಭ್ಯಾಸ ಮತ್ತು ನಿರ್ಲಿಪ್ತತೆಯ ಮೂಲಕ ಇದನ್ನು ನಿಯಂತ್ರಿಸಬಹುದು. असंयतात्मना योगो दुष्प्राप इति मे मतिः, वश्यात्मना तु यतता शक्यो वाप्तुमुपायतः. ಅಶಿಸ್ತಿನ ಮನಸ್ಸು ಇರುವವರಿಗೆ ಯೋಗ ಮಾಡುವುದು ಕಷ್ಟ. ಆದರೆ ಮನಸ್ಸನ್ನು ನಿಯಂತ್ರಿಸಲು ಕಲಿತವರು ಮತ್ತು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುವವರು ಯೋಗದಲ್ಲಿ ಪರಿಪೂರ್ಣತೆಯನ್ನು ಪಡೆಯಬಹುದು. ಇದು ನನ್ನ ಅಭಿಪ್ರಾಯ. अर्जुन उवाच अयति श्रद्धयोपेतो योगाच्चलितमानसः अप्राप्य योगसंसिद्धिं कां गतिं कृष्ण गच्छति. ಅರ್ಜುನನು ಹೇಳಿದನು, ಓ ಕೃಷ್ಣ, ಯೋಗದಲ್ಲಿ ಅನುತ್ತೀರ್ಣನಾದ, ನಂಬಿಕೆಯಿಂದ ಈ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸುವ ಆದರೆ ಅಸ್ಥಿರ ಮನಸ್ಸಿನಿಂದ ಪೂರ್ಣ ಪ್ರಯತ್ನವನ್ನು ಮಾಡದ ಮತ್ತು ಈ ಜನ್ಮದಲ್ಲಿ ಯೋಗದ ಗುರಿಯನ್ನು ತಲುಪಲು ಸಾಧ್ಯವಾಗದ ಯೋಗಿಯ ಭವಿಷ್ಯವೇನು? कच्चिन्नो भयविभ्रष्टश्चिन्नाभ्रमिव नश्यति अप्रतिष्ठो महाबाहो विमूढो ब्रह्मणः पथि. ಓ ಬಲಶಾಲಿಯಾದ ಕೃಷ್ಣ, ಯೋಗ ಮಾರ್ಗದಿಂದ ವಿಮುಖನಾದ ಅಂತಹ ವ್ಯಕ್ತಿಯು ಭೌತಿಕ ಮತ್ತು ಆಧ್ಯಾತ್ಮಿಕ ಯಶಸ್ಸಿನಿಂದ ವಂಚಿತನಾಗುತ್ತಾನೆ ಮತ್ತು ಚದುರಿದ ಮೋಡಗಳಂತೆ ನಾಶವಾಗುತ್ತಾನೆ. ಅದರ ಪರಿಣಾಮವಾಗಿ ಅವನು ಯಾವುದೇ ಪ್ರಪಂಚದಲ್ಲಿ ಸ್ಥಾನ ಪಡೆಯುವುದಿಲ್ಲವೇ? एतन्मे संशयं कृष्ण चेत्तुमर्हस्य शेषतः त्वदन्यः संशयस्यास्य चेत्ता न ह्युपपद्यते. ಹೇ ಕೃಷ್ಣ, ದಯವಿಟ್ಟು ನನ್ನ ಈ ಸಂದೇಹವನ್ನು ಸಂಪೂರ್ಣವಾಗಿ ಪರಿಹರಿಸಿ, ಏಕೆಂದರೆ ಇದನ್ನು ಮಾಡಲು ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲ. श्रीभगवानुवाच पार्थ नैवेह नामुत्र विनाशस्तस्य विद्यते न हि कल्याणकृत् कश्चित् दुर्गतिं तात गच्छति. ಶ್ರೀಕೃಷ್ಣನು ಹೇಳಿದನು, ಓ ಪೃತಪುತ್ರನೇ, ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸುವ ಯೋಗಿಯು ಇಹಲೋಕದಲ್ಲಾಗಲಿ ಅಥವಾ ಮುಂದಿನ ಪ್ರಪಂಚದಲ್ಲಿಯಾಗಲಿ ವಿನಾಶವನ್ನು ಎದುರಿಸುವುದಿಲ್ಲ. ನನ್ನ ಪ್ರೀತಿಯ ಸ್ನೇಹಿತ, ಈಶ್ವರ ಸಾಕ್ಷಾತ್ಕಾರದ ಮಾರ್ಗವನ್ನು ಅನುಸರಿಸುವವನನ್ನು ದುಷ್ಟ ಸೋಲಿಸಲು ಸಾಧ್ಯವಿಲ್ಲ. प्राप्य पुण्यकृतां लोकानुषित्वा शाश्वती समाः शुचीनां श्रीमतां गेहे योगभ्रष्टो विजायते अथवा योगिनामेव कुले भवति धीमताम् एतद्धि दुर्लभतरं लोके जन्म यदीदृशम्. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ವಿಫಲ ಯೋಗಿಗಳು ಮರಣಾನಂತರ ಪುಣ್ಯಾತ್ಮರ ಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಅನೇಕ ವರ್ಷಗಳ ಕಾಲ ನೆಲೆಸಿದ ನಂತರ ಅವರು ಭೂಮಿಯ ಮೇಲೆ ಉದಾತ್ತ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಮರುಜನ್ಮ ಮಾಡುತ್ತಾರೆ, ಅಥವಾ ಅವರು ದೀರ್ಘಕಾಲದವರೆಗೆ ಯೋಗಾಭ್ಯಾಸದಿಂದ ಉದಾಸೀನಗೊಂಡಾಗ ನಂತರ ಅವರು ದೈವಿಕ ಜ್ಞಾನವನ್ನು ಹೊಂದಿರುವ ಕುಟುಂಬಗಳಲ್ಲಿ ಜನಿಸುತ್ತಾರೆ. ಇಂತಹ ಜನ್ಮ ಜಗತ್ತಿನಲ್ಲಿ ಬಹಳ ಅಪರೂಪ. तत्र तं बुद्धिसंयोगं लभते पौर्वदेहिकं यतते च ततो भूयः संसिद्धौ कुरुनन्दन. ಓ ಕುರು ವಂಶವೇ, ಅಂತಹ ಜನ್ಮವನ್ನು ತೆಗೆದುಕೊಳ್ಳುವ ಮೂಲಕ ಅವರು ತಮ್ಮ ಹಿಂದಿನ ಜನ್ಮದ ಜ್ಞಾನವನ್ನು ಪುನಃ ಜಾಗೃತಗೊಳಿಸುತ್ತಾರೆ ಮತ್ತು ಯೋಗದಲ್ಲಿ ಪರಿಪೂರ್ಣತೆಗಾಗಿ ಇನ್ನಷ್ಟು ಶ್ರಮಿಸುತ್ತಾರೆ. पूर्वाभ्यासेन तेनैव ह्रियते ह्यवशोऽपि सः ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿವರ್ತತೆ. ವಾಸ್ತವವಾಗಿ ಅವರು ತಮ್ಮ ಹಿಂದಿನ ಜನ್ಮಗಳ ಸ್ವಯಂ ನಿಯಂತ್ರಣದ ಆಧಾರದ ಮೇಲೆ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ದೇವರ ಕಡೆಗೆ ಸ್ವಯಂಚಾಲಿತವಾಗಿ ಆಕರ್ಷಿತರಾಗುತ್ತಾರೆ. ಇಂತಹ ಕುತೂಹಲಿ ಅನ್ವೇಷಕರು ಸಹಜವಾಗಿಯೇ ಶಾಸ್ತ್ರಗಳ ಆಚರಣೆಗಳಿಗಿಂತ ಮೇಲೇರುತ್ತಾರೆ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಸಿದ್ಧಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂ ಗತಿಂ. ಈ ಯೋಗಿಗಳು ತಮ್ಮ ಹಿಂದಿನ ಅನೇಕ ಜನ್ಮಗಳಲ್ಲಿ ತಮ್ಮ ಪುಣ್ಯ ಕಾರ್ಯಗಳೊಂದಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಲು ಪ್ರಾಮಾಣಿಕ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡಾಗ
ಅವರು ಲೌಕಿಕ ಬಯಕೆಗಳಿಂದ ಶುದ್ಧರಾಗುತ್ತಾರೆ ಮತ್ತು ಈ ಜನ್ಮದಲ್ಲಿಯೇ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ. ತಪಸ್ವಿಭ್ಯೋ ಉದ್ಧಿಕೋ ಯೋಗಿ ಅಜ್ಞಾನಿಭ್ಯೋ ಉಪಿ ಮತೋ ಉದ್ಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಒಬ್ಬ ಯೋಗಿ ತಪಸ್ವಿ, ಜ್ಞಾನವುಳ್ಳ ವ್ಯಕ್ತಿ ಮತ್ತು ಯಶಸ್ವಿ ಕೆಲಸಗಾರನಿಗಿಂತ ಶ್ರೇಷ್ಠ. ಆದುದರಿಂದ ಓ ಅರ್ಜುನನೇ, ನೀವು ಎಲ್ಲ ರೀತಿಯಲ್ಲೂ ಯೋಗಿಯಾಗುತ್ತೀರಿ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಎಲ್ಲ ಯೋಗಿಗಳಲ್ಲಿ ಯಾರ ಮನಸ್ಸು ಯಾವಾಗಲೂ ನನ್ನಲ್ಲಿ ಮುಳುಗಿರುತ್ತದೆ ಮತ್ತು ಅಪಾರವಾದ ನಂಬಿಕೆಯಿಂದ ನನ್ನ ಭಕ್ತಿಯಲ್ಲಿ ಮುಳುಗಿರುತ್ತದೆ, ಅವರನ್ನು ನಾನು ಅತ್ಯುತ್ತಮ ಎಂದು ಪರಿಗಣಿಸುತ್ತೇನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮಸಂಯಮಯೋಗೋ ನಾಮ ಷಷ್ಠೋ ಅಧ್ಯಾಯಃ. ಹೀಗೆ ಆತ್ಮ ನಿಯಂತ್ರಣದ ಯೋಗ, ಸಂಪೂರ್ಣ ಜ್ಞಾನ, ಯೋಗ ಶಾಸ್ತ್ರ ಮತ್ತು ಅರ್ಜುನ ಮತ್ತು ಭಗವಾನ್ ಕೃಷ್ಣನ ನಡುವಿನ ಚರ್ಚೆಯ ಶೀರ್ಷಿಕೆಯ ದೈವಿಕ ಭಗವದ್ಗೀತೆಯ ಉಪನಿಷತ್ತಿನ 6ನೇ ಅಧ್ಯಾಯವು ಕೊನೆಗೊಳ್ಳುತ್ತದೆ.